ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರ್ತಕ್ಕಂಥ ಸಂಚಿಕೆ ಕರ್ನಾಟಕದ ರಾಜಕೀಯದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆಯಾ ಅನ್ನುವಂಥ ಒಂದು ವಿಶೇಷ ಸುದ್ದಿಯೊಂದಿಗೆ ಈ ಸಂಚಿಕೆ ಮೂಲಕ ನಾಡಿನ ಜನತೆಗೆ ಪ್ರಸ್ತುತಪಡಿಸಲಿಕ್ಕೆ ಬಂದಿದ್ದೇನೆ. ಅದು ಕೂಡ ಕರ್ನಾಟಕದಲ್ಲಿ ಶಕ್ತಿ ಕೇಂದ್ರಗಳು ಎಷ್ಟಿವೆ ಅಂತಂದರೆ ಅದು ಹೇಳಲಿಕ್ಕೂ ಕೂಡ ಅಸಾಧ್ಯ, ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಹಾಗಿರುವಾಗ ಆ ಒಂದು ಶಕ್ತಿ ಪೀಠಗಳಲ್ಲಿ ಯಾರ್ಯಾರು ಮಂತ್ರಿಗಳಾಗಬಹುದು ಇನ್ನು ಮೇಲೆ, ಆಮೇಲೆ ಯಾರ್ಯಾರು ಲಾಬಿಗಳನ್ನು ನಡೆಸ್ತಾ ಇದ್ದಾರೆ ಹಾಗೂ ಇಂಥವರೇ ಮಂತ್ರಿಗಳಾಗಬೇಕು ಅನ್ನುವಂಥದ್ದನ್ನು ನಾಯಕರೆನಿಸಿಕೊಂಡವರು ಯಾವ ರೀತಿ ತಮ್ಮ ಒಂದು ಪ್ರಭಾವವನ್ನು ಹೈಕಮಾಂಡ್ ಮೇಲೆ ಬೀರ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯನ್ನು, ತಾಜಾ ಸುದ್ದಿಯನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಬಿಚ್ಚಿಡಲಿಕ್ಕೆ ಬಯಸಿದ್ದೀನಿ. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ತಕರಾರನ್ನು ಕೂಡ ಎತ್ತಲಿಲ್ಲ. ಹಾಗಿದ್ದಾಗ ಒಳ ಒಪ್ಪಂದ ಏನಾದರೂ ಆಗಿತ್ತಾ ಅನ್ನುವಂಥ ಸಂಶಯಗಳು ಕೂಡ ಕಾಡ್ತಾ ಇದ್ದರೂ ಕೂಡ ಆಗಿರಬಹುದು ಅನ್ನುವಂಥದ್ದು ಬಹುತೇಕ ಜನರ ಒಂದು ಅಭಿಪ್ರಾಯ. ಆದರೂ ಕೂಡ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಾತಿನಂತೆ ತಕ್ಷಣ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದರು. ಆಮೇಲೆ ಅಧಿಕಾರದ ಹಸ್ತಾಂತರ ಏನೋ ಆಯಿತು, ಆದರೆ ಮಂತ್ರಿಮಂಡಲ ರಚನೆ ಆಗಬೇಕಲ್ಲ. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಯಾಕೋ ಏನೋ ಒಂದು ಥರ ಸುಮ್ಮನೆ ಕುಳಿತುಬಿಟ್ರು. ಆಮೇಲೆ ಅವರು ಕೇರಳಕ್ಕೆ ಹೋಗಿ ವಿಶ್ರಾಂತಿಯನ್ನು ಕೂಡ ಪಡೆದು ಬಂದ ಮೇಲೆ ಈಗ ಅವರು ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ವಲಯಗಳಲ್ಲಿ ಕೇಳಿ ಬರ್ತಾ ಇವೆ. ಹಾಗಿದ್ರೆ ಅವರು ಇನ್ನೂ ಇರತಕ್ಕಂಥ 20 ಮಂತ್ರಿ ಸ್ಥಾನಗಳ ಪೈಕಿ 10 ಸ್ಥಾನಗಳನ್ನು ತನ್ನ ಬೆಂಬಲಿಗರಿಗೆ ನೀಡಬೇಕು ಅನ್ನುವಂಥ ಒಂದು ಒತ್ತಡವನ್ನು ಕೂಡ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬಂದ ತಕ್ಷಣ ಅವರು ಹೇಳುವಂಥ ಒಂದು ಎಲ್ಲ ಸ್ಪಷ್ಟ ಸೂಚನೆಗಳು ಕೂಡ ಕಾಣಿಸ್ತಾ ಇವೆ. ಹಾಗಿದ್ರೆ ತಟಸ್ಥಬನ ಅನ್ನೋರು ಕೂಡ ಇದ್ದಾರೆ. ಯಾಕಂದರೆ ಎಚ್ ಕೆ ಪಾಟೀಲ್ರು, ದಿನೇಶ್ ಗುಂಡೂರಾವ್ ಅವರು, ಆಮೇಲೆ ಇನ್ನೂ ಹಲವಾರು ಜನ ತಟಸ್ಥ ಗುಂಪಿನಲ್ಲಿದ್ದಾರೆ. ಅವರು ಕೂಡ ಮುತ್ಸದ್ದಿಗಳು, ಹಿರಿಯರು ಕೂಡ. ಹಾಗಿದ್ರೆ ಅವರಿಗೂ ಕೂಡ ಒಂದು ಸ್ಥಾನಮಾನಗಳು ಸಿಗಬಹುದೇ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸಲಿಕ್ಕೆ ಸಾಧ್ಯ. ಹಾಗಿದ್ದಾಗ ಈ ಸಂದರ್ಭದಲ್ಲಿ 10 ಸ್ಥಾನಗಳನ್ನು ಸಿದ್ದರಾಮಯ್ಯನವರು ತನ್ನ ಒಂದು ಬೆಂಬಲಿಗರಿಗೆ ಕೊಡಿಸಿದ್ದೇನೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕುಳಿತುಕೊಳ್ಳುವಂಥವರಲ್ಲ. ಇಲ್ಲ, ನನಗೂ ಕೂಡ ಮಂತ್ರಿಮಂಡಲದಲ್ಲಿ ನನ್ನ 10 ಜನರನ್ನು ಕೂಡ ನಾನು ಸೇರಿಸಿಕೊಳ್ಳಲಿಕ್ಕೆ ಸ್ವತಂತ್ರ ಬಿಡಿ ನನ್ನನ್ನು ಅಂತ ಕೇಳಬಹುದು. ಆದರೆ ದೆಹಲಿಯ ಹೈಕಮಾಂಡ್ನಲ್ಲಿ ಒಂದು 3 ಶಕ್ತಿ ಕೇಂದ್ರಗಳಿವೆ. ಮೊದಲನೇದಾಗಿ ರಾಹುಲ್ ಗಾಂಧಿ ಅವ್ರದ್ದು ಒಂದು, ಆಮೇಲೆ ಸೋನಿಯಾ ಗಾಂಧಿ ಅವ್ರದ್ದೊಂದು, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೊಂದು. ಹೀಗಿರುವಾಗ ಅವರು ಕೂಡ ತಮ್ಮ ಅಭಿಮಾನಿಗಳನ್ನು, ಬೆಂಬಲಿಗರನ್ನು, ಫಾಲೋವರ್ಸನ್ನು ಕೂಡ ಮಂತ್ರಿ ಮಾಡ್ರಿ ಅನ್ನುವಂಥ ಎಲ್ಲ ಸ್ಪಷ್ಟ ಸೂಚನೆಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ಅವರ ಒಂದು ಕಟ್ಟ ಬೆಂಬಲಿಗರಾಗಿರ್ತಕ್ಕಂಥವರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶ ಸಿಗಬಹುದೇ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇವೆ. ಹಾಗಿದ್ದಾಗ ಹೊಸಬರನ್ನು ತೆಗೆದುಕೊಂಡು ತನ್ನ ಒಂದು ಸಂಪುಟಕ್ಕೆ ಆಮೇಲೆ ಅವರಿಂದ ನಾನು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ಆಲೋಚನೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಹಾಗಿದ್ದಾಗ ಅವರ ಒಂದು ಬಣದಲ್ಲಿ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ BJP ಪಕ್ಷದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರು, ಆಮೇಲೆ ಬೈಲಹೊಂಗಲದ ಮಹಾಂತೇಶ್ ಕೌಜಲ್ಗಿ ಅವರು ಕೂಡ ಈಗ ಮಂತ್ರಿಗಳು ಆಗಲಿಕ್ಕೆ ಪ್ರಯತ್ನಗಳನ್ನು ಕೂಡ ಪಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಕಟ್ಟಾ ಬೆಂಬಲಿಗರಾಗಿರ್ತಕ್ಕಂಥ ಅಶೋಕ್ ಪಟ್ಟಣವರು ಕೂಡ ಹೇಗಾದರೂ ಮಾಡಿ ನಾನು ಈ ಸಲ ಮಂತ್ರಿ ಆಗಲೇಬೇಕು ಅನ್ನುವಂಥ ಹಠಕ್ಕೂ ಕೂಡ ಬಿದ್ದಂತೆ ಕಾಣಿಸ್ತಾ ಇದೆ. ಹಾಗಿದ್ದಾಗ ಯಾರನ್ನ ತೆಗೆದುಕೊಳ್ಬೇಕು, ಯಾರನ್ನು ಬಿಡಬೇಕು ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ಉದ್ಭವಿಸ್ತಾ ಇದೆ. ಹಾಗಿದ್ದಾಗ ಹಿರಿಯರಿದ್ದಾರೆ, ಅನುಭವಿಕರಿದ್ದಾರೆ, ಅವರಿಗೆ ಮುಂದೆ ಪಕ್ಷದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಟಿಕೆಟ್ ಸಿಗುತ್ತೋ ಸಿಗಲ್ವೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗಾದಾಗ ಇಲ್ಲ, ನಮಗೂ ಈ ಸಲ ಒಂದು ಚಾನ್ಸ್ ಬೇಕೇ ಬೇಕು ಅನ್ನುವಂಥ ಹಠಕ್ಕೆ ಬಿದ್ದರೂ ಕೂಡ ಬೀಳಬಹುದು. ಹಾಗಿದ್ದಾಗ ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಜಕ್ಕೂ ಕೂಡ ಸಂಕಟಕ್ಕೆ ಸಿಲುಕುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ. ಹಾಗಿದ್ದಾಗ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಅಹಿಂದ ವರ್ಗದ ಒಬ್ಬ ಪ್ರಬಲ ನಾಯಕ ಹಾಗೂ ಸರ್ವೋಚ್ಚ ನಾಯಕ, ಅವರು ಒಂದು ಮಾತು ಹೇಳಿದರೆ ಸಾಕು ಕರ್ನಾಟಕದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲಗಳೇ ಸೃಷ್ಟಿಸುವಂಥ ತಾಕತ್ತು
ಹಾಗೂ ಧೈರ್ಯ ಸಿದ್ದರಾಮಯ್ಯನವರಲ್ಲಿ ಇದೆ. ಅದನ್ನು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಸಂತೈಸ್ತಾರೆ, ಅವರನ್ನು ಯಾವ ರೀತಿ ಸಮಾಧಾನ ಪಡಿಸ್ತಾರೆ, ತನ್ನ ಬೆಂಬಲಿಗರನ್ನು ಅಧಿಕಾರಕ್ಕೆ ಯಾವ ರೀತಿ ತರ್ತಾರೆ ಅನ್ನೋದರ ಮೇಲೆಯೂ ಕೂಡ ಈ ಒಂದು ಪರಿಸ್ಥಿತಿಯ ಸಂಕಷ್ಟದ ಪರಿಸ್ಥಿತಿಯಿಂದ ಅವರು ಪಾರಾಗಲಿಕ್ಕೆ ಸಾಧ್ಯ. ಹಾಗಿದ್ದಾಗ ಸಿದ್ದರಾಮಯ್ಯನವರು ಏನಾದರೂ ಆಗಲಿ ಎಂತಾದರೂ ಆಗಲಿ ನನ್ನ ಬೆಂಬಲಿಗರು, ಅದರಲ್ಲೂ ಕೂಡ ಸಾಕಷ್ಟು ಜನ ಮಹದೇವಪ್ಪ ಅವರಿದ್ದಾರೆ, ಎಚ್ ಸಿ ಮಹದೇವಪ್ಪನವರು, ಅವರು ಬಹುತೇಕ ಮಂತ್ರಿಮಂಡಲದಲ್ಲಿ ಸ್ಥಾನ ಸಿಗಲಿಕ್ಕಿಲ್ಲ ಅನ್ನುವಂಥ ಭಾವನೆಯಲ್ಲೂ ಕೂಡ ಅವರ ಬೆಂಬಲಿಗರು ಅಭಿಮಾನಿಗಳು ಕೂಡ ಇರೋದು ಸತ್ಯ. ಆಮೇಲೆ ಇನ್ನು ನಮ್ಮ ಮೊದಲ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಅವರಿದ್ದಾರೆ. ಆಮೇಲೆ ಕಲಗಟ್ಟಿ ಅಲ್ಲ, ಅದು ಸಂತೋಷ್ ಲಾಡ್ ಅವರಿದ್ದಾರೆ. ಆಮೇಲೆ ಅಬ್ಬಯ್ಯ ಅವರಿದ್ದಾರೆ. ಇನ್ನು ಹಲವಾರು ಜನ ಇದ್ದಾರೆ. ಹಾಗಿದ್ರೆ ಇವರ ಒಂದು ಇವರು ತಮ್ಮ ಸ್ಥಾನವನ್ನು ಮಂತ್ರಿಮಂಡಲದಲ್ಲಿ ಇವರಿಗೂ ಕೂಡ ಸಿಗಬಹುದೇ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಿದ್ದಾಗ ಸಿದ್ದರಾಮಯ್ಯನವರನ್ನು ಬಾದಾಮಿ ಕ್ಷೇತ್ರದಿಂದ ಆಯ್ಕೆ ಮಾಡಿ ತಂದಂಥ ಬಿ ಚಿಮ್ಮನಕಟ್ಟಿಯವರ ಮಗನೂ ಕೂಡ ಈಗ ಶಾಸಕರಾಗಿದ್ದಾರೆ. ಅವರು ಕೂಡ ಯುವಕರು ಹಾಗೂ ಉತ್ಸಾಹಿ ತರುಣರು ಇದ್ದಾರೆ. ಹಾಗಿದ್ದಾಗ ಸಿದ್ದರಾಮಯ್ಯನವರು ತಮ್ಮ ಒಂದು ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗುವಂಥ ಒಂದು ಸುಯೋಗವನ್ನು ಬಿ ಚಿಮ್ಮನಕಟ್ಟಿಯವರು ಒದಗಿಸಿಕೊಟ್ರು. ಆ ಋಣವನ್ನಾದರೂ ಕೂಡ ಈ ಸಂದರ್ಭದಲ್ಲಿ ಚಿಮ್ಮನಕಟ್ಟಿಯವರಿಗೆ ಕೊಡಬೇಕಂತಂದರೆ ಅವರ ಮಗನಿಗೆ ಖಂಡಿತವಾಗಿಯೂ ಮಂತ್ರಿ ಸ್ಥಾನದಲ್ಲಿ ಸ್ಥಾನ ಸಿಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಚಿಮ್ಮನಕಟ್ಟಿಯ ಅಭಿಮಾನಿಗಳು, ಬಂಧುಗಳು ಹಾಗೂ ಅವರ ಒಂದು ಬೆಂಬಲಿಗರು ಕೂಡ ಆಗ್ರಹ ಪಡಿಸ್ತಾ ಇರೋದು ಕೂಡ ಸತ್ಯ. ಹಾಗಿದ್ದಾಗ ಮಂತ್ರಿಮಂಡಲ ನಿಜಕ್ಕೂ ಕೂಡ ಇದು ಒಂದು ಕಬ್ಬಿಣದ ಕಡಲೆ ಅಂತಲೇ ಭಾವಿಸ್ಬೋದು. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಸುಸೂತ್ರವಾಗಿ ಆಡಳಿತವನ್ನು ನಡೆಸಿಕೊಂಡು ಹೋಗಬೇಕಾದ್ರೆ ಸಿದ್ದರಾಮಯ್ಯನವರನ್ನು ಖಂಡಿತವಾಗಿಯೂ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡೇ ಹೋಗಬೇಕು ಅನ್ನುವಂಥ ಸನ್ನಿವೇಶ ನಿರ್ಮಾಣವಾಗ್ತಾ ಇದೆ. ಹಾಗಿದ್ದಾಗ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಇನ್ನೊಬ್ಬರ ವಿಷಯದಲ್ಲಿ ತಲೆ ತೋರಿಸುವಂಥ ಜಾಯಮಾನದ ನಾಯಕರಲ್ಲ. ಹಾಗಿದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ತನ್ನ ಬೆಂಬಲಿಗರಿಗೆ, ಅಭಿಮಾನಿಗಳಿಗೆ ಅವರು ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಕೊಡಿಸದೇ ಇದ್ದರೆ ಮುಂದೆ ಅವರು ತಮಗೆ ವಿರೋಧಿಗಳಾಗಬಹುದು, ತಮ್ಮ ಬಣವನ್ನು ಬಿಟ್ಟು ಹೋಗಬಹುದು, ತಮ್ಮ ನಾಯಕತ್ವಕ್ಕೆ ಅವರು ಪ್ರಬಲವಾಗಿ ಶೆಡ್ಡನ್ನು ಹೊಡೆಯಬಹುದು ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಇರುವಂಥ ಈ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ತನ್ನ ಬೆಂಬಲಿಗರಿಗೆ ಅವರು ಮಂತ್ರಿ ಸ್ಥಾನಗಳನ್ನು ಕೊಡಿಸಲಿಕ್ಕೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರಬಹುದು. ಆಮೇಲೆ ಹೈಕಮಾಂಡ್ನಲ್ಲಿ ಇರತಕ್ಕಂಥ ರಾಹುಲ್ ಗಾಂಧಿಯವರು ಯಾವತ್ತೂ ಕೂಡ ಸಿದ್ದರಾಮಯ್ಯನವರ ಮಾತನ್ನು ಮೀರುವಂಥ ಒಬ್ಬ ನಾಯಕನಲ್ಲ. ಹಾಗಿರುವಾಗ ಸಿದ್ದರಾಮಯ್ಯನವರು ಹೇಳಿದ ಮಾತುಗಳು ಈ ಸಂದರ್ಭದಲ್ಲಿ ನಡೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದರೂ ಕೂಡ ಹಠಕ್ಕೆ ಬಿದ್ದು ಸಿದ್ದರಾಮಯ್ಯನವರನ್ನು ವಿರೋಧ ಕಟ್ಟಿಕೊಂಡಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನನ್ನದೇ ಮಂತ್ರಿಮಂಡಲ, ನನ್ನ ವಿವೇಚನೆಗೆ ಬಿಡಿ ನೀವು, ನಾನು 10 ಸ್ಥಾನಗಳನ್ನು ಬೇಕಾದರೆ ಅವ್ರಿಗೆ ಬಿಟ್ಟು ಕೊಡ್ತೀನಿ, ಇನ್ನೂ 10 ಸ್ಥಾನಗಳನ್ನು ನನಗೆ ಬೇಕಾದವರಿಗೆ ಕೊಟ್ಟು ನಾನು ಮುಂದೆ ಅಧಿಕಾರವನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನು ನನ್ನ ತೀರ್ಮಾನಕ್ಕೆ ಬಿಡಬೇಕು ಅನ್ನುವಂಥ ಒಂದು ಪ್ರಬಲವಾದ ಒತ್ತಾಯವನ್ನು ಕೂಡ ಹೈಕಮಾಂಡ್ ಮುಂದೆ ಇಡಬಹುದು. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆಯವರ ಅಭಿಮಾನಿಗಳು ಕೂಡ ಇದ್ದಾರೆ. ಅವರದೇ ಆದಂಥ ಒಂದು ಶಕ್ತಿ ಕೇಂದ್ರ ಇದೆ. ಅವರು ಕೂಡ ಹೇಳ್ಬೋದು, ಇಲ್ಲ ನನ್ನ ಒಂದು ಬೆಂಬಲಿಗರಿಗೆ ನೀವು ಮಂತ್ರಿಗಳನ್ನಾಗಿ ಇಷ್ಟು ಜನ ನೇಮಕ ಮಾಡಬಹುದು ಅನ್ನುವಂಥ ಮಾತುಗಳನ್ನು ಹೇಳಿದರೆ ಅದನ್ನು ಕೂಡ ನಿರಾಕರಿಸಲು ಡಿ ಕೆ ಶಿವಕುಮಾರ್ ಅವರಿಗೆ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿರೋದ್ರಿಂದ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನು ಎದುರು ಹಾಕ್ಕೊಳ್ತಾರೋ ಅಥವಾ ಅವರನ್ನು ಸಮಾಧಾನಪಡಿಸಿ ತನ್ನ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡ್ಕೊಳ್ತಾರೋ, ಹೈಕಮಾಂಡ್ ಈ ಒಂದು ಸನ್ನಿವೇಶದಲ್ಲಿ ಯಾವ ರೀತಿ ತನ್ನ ಪಾತ್ರವನ್ನು ವಹಿಸ್ತತಿ ಅನ್ನೋದರ ಮೇಲೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಆಡಳಿತ ಸೂತ್ರ ಸುಗಮವಾಗಿ ನಡೆಯುತ್ತೋ ಅಥವಾ ಇಲ್ಲವೋ ಅನ್ನೋದನ್ನು ತಿಳಿದುಕೊಳ್ಳಬಹುದಾಗಿದೆ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ. ಇದನ್ನು ಎಲ್ಲರಿಗೂ ಕೂಡ ತಲುಪಿಸ್ರಿ ಅನ್ನುವಂಥ ವಿನಂತಿಯೊಂದಿಗೆ ನಾಳೆ ಭೇಟಿ ಆಗೋಣಲ್ವಾ. ಎಲ್ಲರಿಗೂ ನನ್ನ ನಮಸ್ಕಾರ.